ಫ್ರೆಂಡ್ಸ್, ಇವತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿರೋ ದೇವರಿಗೆ ಕೈ ಮುಕ್ಕೊಳ್ಳೋಣ ಬನ್ನಿ. ಇವತ್ತು ರಾಯರ ದಿನ ಬೇರೆ, ಬನ್ನಿ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಎಲ್ಲ ಆಯಿತು. ಇವಾಗ ನೋಡಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ನಾನು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ ಇವಾಗ ದೇವಸ್ಥಾನ, ಗಣೇಶನ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಫ್ರೆಂಡ್ಸ್. ನೋಡಿ, ಇವನು ನನ್ನ ಜೊತೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ನೋಡೋಣ ಬರ್ತಾನೋ ಬರಲ್ಲ ಅಂತ ಗೊತ್ತಿಲ್ಲ. ಚಪ್ಪಲಿ ಹಾಕ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಹೋಗೋಣ ದೇವಸ್ಥಾನಕ್ಕೆ. ನೋಡಿ, ಅವ್ನು ಹೊಟ್ಟೆ ಕಿಚ್ಚಿಗೆ ಲೈಕ್ ಮಾಡಿಬಿಡಿ ಅಂತಾರೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೈಕಲಲ್ಲಿ ಹೋಗ್ಬೋದಿತ್ತು, ಅವಾಗ ಚೈನ್ ಬಿಚ್ಚ ಹೋಗ್ತಾಯಿದ್ದೆ, ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ಆಗಲ್ಲ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ಲು ಮುಜುಗರ ಫ್ರೆಂಡ್ಸ್, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ, ಫೋಟೋ ವೀಡಿಯೋ ಮಾಡ್ಕೊಂಡು ಪರವಾಗಿಲ್ಲ ಹೋಗೋಣ. ಹೋಗ್ತಾ ಇದ್ದೀನಿ ಇವಾಗ ರೋಡ ಕಟ್ಕೊಂಡು. ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗೋ ವಿಡಿಯೋನು ಮಾಡ್ತಾಯಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ರಾಯರ ದಿನ ಬೇರೆ. ಇವತ್ತು ರಾಘವೇಂದ್ರ ದೇವಸ್ಥಾನ ಇಲ್ಲೆಲ್ಲರೂ ಇದ್ದರೆ ಹತ್ತಿರದಲ್ಲಿ ಹೊಂಟೋಗ್ತಿದೆ. ಅದರಲ್ಲೆಲ್ಲೂ ರಾಯರ ದೇವಸ್ಥಾನ ಇಲ್ಲ, ಅದು ಬರಲು ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಮತ್ತು ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಅದನ್ನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟೊಂದು ವೀಡಿಯೋಸಲ್ಲಿ ಬರೀ ನಾನೇ ಇದ್ದೀನಿ. ಈ ವಿವೇಕ್ ಇಲ್ಲ, ಕಿಚ್ಚು ಇಲ್ಲ, ನನ್ನ ಟೀಮೇಟಲ್ಲಿ ಒಬ್ಬರು ಇಲ್ಲ. ಅವ್ರ ಫೋಟೋಗಳು ತೋರಿಸಿದ್ದೀನಿ. ಇವತ್ತು ರಾತ್ರಿ ಸುಮಾರು 10 ಗಂಟೆಗೇನೋ ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ಅದೇ ನಮ್ಮ ಮನೆ ಹತ್ರ ಇರೋ ಭಯಂಕರದ ಪ್ಲೇಸಲ್ಲಿ. ಬೆಳಗ್ಗೆ ಹೊತ್ತು ಮಾತ್ರ ಓಡಾಡೋದು ಆ ಪ್ಲೇಸಲ್ಲಿ. ಇವತ್ತಲ್ಲೆಲ್ಲ ಓಡಾಡ್ತಾರೆ. ಬೆಳಗ್ಗೆ ಹೊತ್ತು ಮಾತ್ರ ಓಡಾಡೋದು, ಕತ್ಲೆ ಟೈಮಲ್ಲೆಲ್ಲ ಓಡಾಡೋಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಅದೊಂದು ರಾತ್ರಿ ವೀಡಿಯೋ ಮಾಡೋದ್ರಲ್ಲಿ ನಾವು ಎಲ್ಲರೂ ಹೋಗ್ತೀವಿ. ನೋಡೋಣ ಅಲ್ಲೆಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ. ನನಗಲ್ಲಿ ಹೋಗೋಕ್ಕೆ ಭಯ ಆಗ್ತಿದೆ. ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಾ ಇದ್ದೀನಿ ದಾರಿಲಿ. ಬೇಕಂದರೆ ಹೋಯ್ತಾ ದಾರಿಲಿ ಬೇಕಂದರೆ ನಮ್ಮ ಸ್ಕೂಲ್ ತೋರಿಸ್ತೀನಿ. ಹೋಯ್ತಾ ಯಾವ ಸ್ಕೂಲು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಇದೇ BBMP ಸ್ಕೂಲು ಕಾಣ್ತಿದೆಯಲ್ಲ, ಅದು BBMP ಸ್ಕೂಲು. ಅದು ಕಾಣ್ತಿಲ್ಲ, ಅದು ತೋರಿಸ್ತೀನಿ ನಾನು ಓದಿ. ಅದು ಇಲ್ಲೇ BBMP ಇರೋದು, ನಮ್ಮ ಸ್ಕೂಲು ಇಲ್ಲೇ ಇರೋದು. ಬನ್ನಿ ತೋರಿಸ್ತೀನಿ ನಿಮಗಿಲ್ಲೆಲ್ಲ ಏನಾಗಿದೆ. ಹೊರಗೆ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ಎಂತ ಗಡ್ಲು ಕೆಂಬರ್ತಾಯಿಲ್ಲ ಅಂದರೆ, ನಿನ್ನೆ ನಮ್ಮಮ್ಮ ಕೆಲಸ ಮುಗಿಸ್ಕೊಂಬರ್ಬೇಕಾದ್ರೆ ಕೊಡ್ತಿದ್ರು. ನಮ್ಮಮ್ಮ ಏನು ಕೆಲಸ ಮಾಡೋದಂದ್ರೆ ಫ್ರೆಂಡ್ಸ್, ಅಮ್ಮಮ್ಮ ಹಾಸ್ಪಿಟ್ಲ್ ರಿಸೆಪ್ಷನಿಸ್ಟು, ಬಿಲ್ಲಿಂಗ್ ಹಾಕ್ತಾರೆ. ಹಂಗಾಗಿ ಅಲ್ಲೇ ಹಾಸ್ಪಿಟ್ಲಿಂದನೇ ನನಗೆ ಮಾತ್ರೆ ತಂದು ಕೊಟ್ಟಿದ್ರು. ನುಂಗಿದೆ. ಅದು ರಾತ್ರಿ ಗಂಟಲು ನೋಡ್ತಿತ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಗಂಟ್ಲಿನೇ ನೋಯ್ತಿರಲಿಲ್ಲ. ಅದಕ್ಕೆ ನೀವು ಗಂಟ್ಲು ಸರಿ ಆಯ್ತಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ತಿರ್ಬೋದು, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದೆಲ್ಲ ಹೇಗೆ ಒಳ್ಳೆ ತೋಟ ಮಾಡ್ಕೊಂಡು ಒಳ್ಳೆ ಅರಾಮನೆ ಕಟ್ಟಂಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತಿರ್ಬೋದು ಮನೆ ಹೆಂಗಿದೆ ಅಂತ. ಅರಾಮನೆ ಕಟ್ಟಂಗೆ ಕೊಡ್ತಿದ್ದಾರೆ.
ಸೇಮ್ ಅರಮನೆನೇ ಇದೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಲೇಔಟಲ್ಲೂ ಇದಕ್ಕಿಂತ ಚೆನ್ನಾಗಿರೋದೊಂದು ಅರಮನೆ ಇದೆ. ಸೇಮ್ ಅರಮನೆ ಹೆಂಗಿರುತ್ತೋ ಫ್ರೆಂಡ್ಸ್, ಅರಮನೆ ಹೆಂಗಿರುತ್ತೋ ಡಿಟ್ಟೋ ಅಲ್ಲ ಅರಮನೆ ಹಂಗೆ ಐತೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸ್ಕೂಲ್ಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಬನ್ನಿ. ತೋರ್ಬೋದು ಇಲ್ಲೆಲ್ಲ ಹೆಂಗಿದೆ. ನೀವು ಬೇಕಂದರೆ ಸ್ವಲ್ಪ ಕೆಳಗೆ ಹೋಗಿ ಸ್ಕೂಲ್ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತೀನಿ. ನಮ್ಮ ಸ್ಕೂಲ್ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಫಾಲೋ ಥರ ಬರ್ತೀನಿ. ಇಲ್ಲೆಲ್ಲ ನಾಯಿಗಳು ಕಟ್ಟಾಗ್ರೆ ನಮ್ಮ ಸ್ಕೂಲಲ್ಲಿ. ನಾನು ಅದಕ್ಕೆ ಸೈಕಲ್ ತರ್ತೀನಿ ನಮ್ಮ ಸ್ಕೂಲ್ಗೆ. ಇವಾಗ ದೇವಸ್ಥಾನಕ್ಕೆ ಬೇಡ ಅಂತ ಅಲ್ಲೊಂದು ಕಂಬ ಕಾಣಿಸಿದೆ, ಇದೇ ನಮ್ಮ ಸ್ಕೂಲು. ನಮ್ಮ ಸ್ಕೂಲ್ ನೇಮ್ SJKK ಪಬ್ಲಿಕ್ ಸ್ಕೂಲ್ ಶ್ರೀ ಜ್ಞಾನ ಶಕ್ತಿ ಕುಶಾರ ಕೇಂದ್ರ. ಸ್ಕೂಲ್ ಚೆನ್ನಾಗಿದೆ, ನಾನು ಅಲ್ಲೇ ಓದಿರೋದು. ನೋಡ್ತಿರ್ಬೋದು ಇಲ್ಲೇ ಇದೆ ಸ್ಕೂಲು. ಇದ್ರ ಮುಂದೆ ನಾನು ಹೋಗೋಕ್ಕಲ್ಲ. ಸೇಮ್ ಅದೇ ಗೌರ್ಮೆಂಟ್ ಥರನೇ ಇದೆ. ಅದ್ರ ಹಿಂದ್ಗಡೆನೇ VLS ಸ್ಕೂಲ್ ಇದೆ, ಅದ್ರ ಮುಂದ್ಗಡೆ ನಮ್ಮ ಸ್ಕೂಲ್ ಇದೆ. ಆರು ಒಳ್ಳೆ ಪ್ರೈವೇಟ್ ಆದರೆ ಗೌರ್ಮೆಂಟ್ ಇದ್ದಂಗಿದೆ. ಅದು ಚೆನ್ನಾಗಿದೆ ಸ್ಕೂಲ್, ನಮ್ಮ ಸ್ಕೂಲು. ಆಗ ಹೋಗ್ತಾಯಿದ್ದೀನಿ ನಾನು ನಡ್ಕೊಂಡು. ಇನ್ನೇನು 5 ಹತ್ರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇದ್ದೀನಿ ನಡ್ಕೊಂಡು ಬಸ್ಟ್ಯಾಂಡ್ ಹತ್ರ. ಈ ವಿಡಿಯೋ ಟೈಮ್ ಮಾಡೋದ್ರಲ್ಲೇ ನನ್ನ ಕೈ ಫುಲ್ಲು ಶೇಕ್ ಆಗುತ್ತೆ. ನೋಡ್ತಿರ್ಬೋದು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲೇ ಒಂದು ಹೋಟ್ಲು ಇದೆ. ನಾಯಿ ದಿವಸನೂ ಇಲ್ಲೆಲ್ಲ ಜಾಸ್ತಿ ಜನ ಬರ್ತಾರೆ. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ದೇವಸ್ಥಾನ ಬಂದ್ಬಿಟ್ಟು ದೇವಸ್ಥಾನದೊಳಗೆ ಅರ್ಧಕ್ಕರ್ಧ ಕೈ ಮುಗಿಯೋದು ಕಷ್ಟ ಇರ್ತದೆ ವೀಡಿಯೋ. ಅದು ಮುಂದೆ ಮಾಡೋದಿರಲ್ಲ. ದೇವಸ್ಥಾನ ತೋರಿಸ್ತೀನಿ, ಆಮೇಲೆ ಪಾಸ್ ಮಾಡಿಕೊಂಡು ನಿಮಗೆ ವೀಡಿಯೋ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು. ಇನ್ನೊಂದು ರೋಡ್ ದಾಟಿದೆ ದೇವಸ್ಥಾನ ಬಂತು ಅಂತಲೇ ಅರ್ಥ. ಅದಕ್ಕೆ ಸೆಲ್ಫಿ ಸ್ಟಿಕ್ ಮಾಡ್ಕೊಂಡು ಕ್ಯಾಮ್ರಾ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ. ದೇವಸ್ಥಾನ ಬಂತು. ದೇವಸ್ಥಾನ ಬಂದೇ ಬಿಟ್ಟು ಫ್ರೆಂಡ್ಸ್. ದೇವಸ್ಥಾನ ಬಂದ್ಬಿಟ್ಟು ಬನ್ನಿ, ಅಲ್ಲಿ ಹೋಗಿಬೇಕಂದ್ರೆ ವಿಡಿಯೋ ಮಾಡ್ತೀನಿ. ಇದು ನವಗ್ರಹ ದೇವಸ್ಥಾನ. ಹಿಂದ್ಗಡೆ ಕಾಣ್ತಾ ಇರುತ್ತೆ ಗಣೇಶನ ದೇವಸ್ಥಾನ. ಬಂದೇ ಬಿಟ್ವಿ ಗಣೇಶನ ದೇವಸ್ಥಾನಕ್ಕೆ. ನೋಡಿ ಇವಾಗ ಬಂದಿದ್ದೀನಿ. ಬನ್ನಿ ಕಡೆ ಕರ್ಕೊಂಬರೋಣ. ಇದೇ ಗಣೇಶನ ದೇವಸ್ಥಾನ. ಕ್ಲಿಯರ್ ಟಿಕ್ಕೊಂಡಿದೆ ಅಂತ ನನಗೆ ಗೊತ್ತಾಯ್ತು. ಅಲ್ಲಿ ತೋರಿಸ್ತೀನಿ ಬನ್ನಿ. ಕಾಲು ತೊಳ್ಕೊತ ಇದ್ದೀನಿ. ಏನು ಕಾಯಿ ತೊಳ್ಕೊಳ್ಳೋದೆಲ್ಲ ನೋಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಜೋರಾಗಿ ಬರ್ತಾನೆ ಇಲ್ಲ. ಮೊಟ್ರು ನೀರೇ ಇಲ್ಲ ನಾವು ಅಷ್ಟೇ ಮತ್ತೆ ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನ ಎಂಟ್ರಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇದೇ ದೇವಸ್ಥಾನ, ಇದೇ ಗಣೇಶ ದೇವಸ್ಥಾನ. ಇದೇ ಗಣೇಶನ ದೇವಸ್ಥಾನ ಫ್ರೆಂಡ್ಸ್. ಇನ್ನೂ ಒಂದು ವರ್ಷ ಕಾಯ್ಬೇಕಲ್ಲ.
ಚೆನ್ನಾಗಿಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ಕಪ್ಪಡಪ್ಪ ಮನೆಯಲ್ಲಿ ನವಗ್ರಹಗಳು ಎಲ್ಲ ಸುತ್ತಾಕಣ ಈಗ ಮಾಡ್ಬಿಟ್ಟು ಅವನೇನಾರು ಮಾಡಿಕೊಳ್ಳೆ ನವಗ್ರಹಗಳು 9 ನವಗ್ರಹಗಳು ಇದಾವೆ ಅನ್ಕೊತೀನಿ. ಅದಕ್ಕೆ 9 ಸುತ್ತು ಹೇಳ್ತಂಗಿಲ್ಲ ದೇವಗಳು. ಮತ್ತು ಫ್ರೆಂಡ್ಸ್ 9 ಸುತ್ತು ಕರೆಕ್ಟಾಗಿ ಹಾಕಿದ್ದೀನಿ. ಗಣೇಶನಿಗೆ ಬಸ್ಗೆ ಹೊಡ್ಬೋದು. ಕಡಿಬೇಕಲ್ಲಪ್ಪ. ಹುಡುಕಿ 10, 9 ನಂತರ ವೆಂಕಟೇಶ್ ಮುಕ್ತಿ, ಆಮೇಲೆ 3 ವರ್ಷ ಇದೆ ವೆಂಕಟೇಶ್ ಮುಕ್ತಿ ಬರ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ಕಳೆದ್ಮೇಲೆ ದಸರಾ ಸಿಗ್ತವೆ. ಇಲ್ಲೇ ಟ್ರೈ ಮಾಡಿ. ಯಾಕೆಂದ್ರೆ ಪ್ರಯತ್ನ ಮಾಡಿ. ವ್ಯಾಪಾರ ಮಾಡ್ತೀಯಾ? ತಗೊಳ್ಳಿ ಇಲ್ಲಿಂದನೇ ಬನ್ನಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ. ಮನೆಗೆ ಹೋಗ್ತೀನಿ ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಇದು ನವಗ್ರಹ ದೇವಸ್ಥಾನಗಳು ಏನೋ ಗೊತ್ತಿಲ್ಲ. ನವಗ್ರಹ ಅಂತೀನಿ ಯಾವ್ದಾರು ಅಂತ ಗೊತ್ತಿಲ್ಲ. ಹೆಂಗೇನಾಗುತ್ತೆ ಇದೆ ಇವಾಗ ಹೋಗ್ತಾ ಇದ್ದೀನಿ ಬರ್ಕೊಂಡಿದ್ದೇನೆ ಮನೆ ಹತ್ರ. ಯಾರು ಸೇರ್ಕೊಂಡಿಲ್ಲ ಈ ಸತಿ ಮ್ಯೂಸಿಕ್ ಅಂತ ಮಾಡೋ ಕ್ಲಾಸ್ ಇಲ್ಲೆಲ್ಲ ಬೋರ್ಡ್ ಹಾಕಿದ್ವಿ ಗ್ರೂಪಲ್ಲಿ ಹೋಗಿ ನೋಡಪ್ಪ. ಆಯ್ತು ಬಾ, ಅಲ್ಲೇ ಬ್ಯಾನರ್ ಇತ್ತಲ್ಲ ನೋಡಪ್ಪ, ಅಲ್ಲೇ ಬ್ಯಾನರ್ ಇತ್ತು ಬಾ. ಕೊಡೆ ಬಿಡೋಣ ಎಲ್ಲಿಂದ ಎಲ್ಲಿ ತಪ್ಪ. ಪ್ರೇಮ್ 15,000, ಹೈಸ್ಕೂಲ್ 25,000 ಎಲ್ಲ ಐತಪ್ಪ. ಗ್ರೂಪಲ್ಲಿ ಬಂದಿದ್ದು ಬಾ, ಗ್ರೂಪಲ್ಲಿ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಹೋಗ್ತಾರೆ. ಊಟ ತೊಗೊಂಡು ಹೋಗ್ತದೆ. 30 ರೂಪಾಯಿ ಅಲ್ವಾ ಇವಾಗ ಅಂದರೆ ಅಂಗಡೀಲಿ? 2 ಇಡ್ಲಿ, 1 ಇಡ್ಲಿ 15. ಅದೆಲ್ಲ ಪಲಾವು ಮುಂಚೆ 20 ರೂಪಾಯಿ ಆಯಿತು ಫ್ರೆಂಡ್ಸ್. ರೇವಣ್ಣ ಹೋಟ್ಲಲ್ಲಿ 25 ಆಯಿತು. 20 ರೂಪಾಯಿ ಲಾಭ ಆಯಿತು. 5 ರೂಪಾಯಿ ಜಾಸ್ತಿ ಮಾಡಿದ್ರು. 5 ರೂಪಾಯಿದು ಸ್ವಲ್ಪ ಜಾಸ್ತಿ ಆಯಿತು. ಇವಾಗ 30 ರುಪೀಸ್ ಮಾಡೋ ಫ್ರೆಂಡ್ಸ್. ಲಾಸ್ಟ್ 50, 100 ಜಾಸ್ತಿ ಹಾಂ ಕೊಡೋ ಯೂಟ್ಯೂಬಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ಹೆಸರೇನು ಕ್ರೇಜಿ ಬಾಯ್ ಫ್ರೆಂಡ್ಸ್. ಕ್ರೇಜಿ ಬಾಯ್ ಅಂತ ಹೊಡಿದ್ರೆ ನನ್ನ ಐಡಿ ಬರುತ್ತೆ. ಅಲ್ಲೇ ನೋಡಬೇಕಾದ್ರೆ ಐಡಿಯಾ ಸಿಗುತ್ತೆ. ಅದಕ್ಕೆಲ್ಲರೂ ಇದಾಗುತ್ತಲ್ಲ. ಕ್ರೇಜಿ ಬಾಯ್ ಯಾರು ಫೋಟೋ? ಕ್ರೇಜಿ ಬಾಯಲ್ಲಿ ನಾವು 4 ನಮ್ಮ ಫ್ರೆಂಡ್ಸ್ ಬ್ಯಾಚು, 4 ಜನ ಇದ್ದೀವಿ ಕರೆಕ್ಟಾಗಿ. ನಿನ್ನ ಫೋಟೋ ನನ್ನ ಫೋಟೋ, ನನ್ನ ತಮ್ಮನ ಫೋಟೋ, ಅಲ್ಲಿ ನಮ್ಮನೆ ಹತ್ರ ಇರೋದು ವಿವೇಕಾನಂದು ಎಲ್ಲರೂ ನೋಡಿಯಪ್ಪ. ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸೀದಾ ಮನೆ ಹತ್ರ. ಗ್ರೌಂಡ್ಗೆ ಹೋಗಿ ನೋಡೋಂತೆ. ನನ್ನ ಮನೆ ಹತ್ರ ಹೋಗ್ಬೇಕು, ಇಲ್ಲಾಂದರೆ ಏನಿಲ್ಲ.
ಫೋನ್ ಬೇರೆ ಎತ್ಕೊಂಡು ಬರ್ತಾ ಇದ್ದೀನಿ. ನನಗೆ ಈಗ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಈ ಜನ್ರೇಷನಲ್ಲಿ ಯಾರು ಬೇಕಾದ್ರೂ ಫೋನ್ ಇರ್ತಾರೆ. ನೀವು ಗೊತ್ತಾ, ನಾವು ಇವಾಗ ಬಂದ್ಬೇಕಾದ್ರೆ ದೊಡ್ಡ ಮಿಡಕ ಇದಿತ್ತು, ಅದೇ ನಾವು ಬ್ಯಾನರ್ ನೋಡ್ತಿಲ್ಲ, ಅದ್ರ ಮುಂದ್ಗಡೆ ನೋಡಿ ಯಾರು ಆಡೋದೇ ಕೇಳಿ ನಾನು ಯೋಗ ಕ್ಲಾಸ್ ಹೋಗ್ತೀನಲ್ಲ ಫ್ರೆಂಡ್ಸ್. ಯೋಗ ಕ್ಲಾಸಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಕಾರಲ್ಲಿ ನಮ್ಮ ಕ್ಲಾಸ್ ಐತೆ. ಅದಕ್ಕೆ ಟ್ರಿಪ್ಗೆಲ್ಲ ಹೋಗಿದ್ನಲ್ಲಮ್ಮ, ಇದು ಶಿವಮೊಗ್ಗ. ಯೋಗ ಕ್ಲಾಸಿಂದ ಟ್ರಿಪ್ ಮುಗೀತಲ್ಲ, ಸ್ವಲ್ಪ ಮಕ್ಕಳೆಲ್ಲ ಬೆಳಗಿನ ಜಾವ ಬೇಗ ಯೋಗ ಮಾಡ್ತಾರೆ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಹೀಗೆ ಹೋಗಿ ನೋಡ್ಕೊಂಡು ಅದಕ್ಕೇನು ಯೋಗ ಮ್ಯಾಟ್ ಅಷ್ಟೇ. ಯೋಗ ಮ್ಯಾಟ್ ಎತ್ಕೊಂಡೋಗು ಮಾಡಿಸ್ತಾರೆ. ಯೋಗ ಮ್ಯಾಟ್ ಎಷ್ಟು ಗಂಟೆ? 5 ಗಂಟೆ ಕರೆಕ್ಟಾಗಿ 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆ ಟು 5 to 7. ಆಮೇಲೆ 7 o'clock ಅಷ್ಟೇ. ಆಮೇಲೆ ಇನ್ನ 30 minutes ಏನಾದ್ರು ಗೇಮ್ಸ್ ಆಡ್ತಾರೆ, ಖೋಖೋ ಅದು ಏನಾದ್ರು ಒಂದು ಗೇಮ್ಸ್ ಆಡಿಸ್ತಿರ್ತಾರೆ. ಅಲ್ಲೊಂದು ಕಾರ್ ಐತಿ ಗೊತ್ತಾ, ಎಲೆಕ್ಟ್ರಿಕ್ ಕಾರ್ ನೋಡೋದು ಹೋಗ್ತಿದೆಯಲ್ಲ, ಆಗ ಅವರೇ ಕರ್ಕೊಂಡು ಹೋಗ್ಬೇಕು. ಆ ಕಾರೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು ಮೆಡಿಟೇಷನ್ ಕಲೆ ಅಂತ ಯೋಗ ಕ್ಲಾಸ್ಗೆ. ಎಲ್ಲೆಲ್ಲ ಅವ್ರೇನು ಇದು ತಾನೆ? ಹಾಂ, ಅವರೆಲ್ಲ ಯೋಗ ಮಾಡಿಸ್ತಿರೋದು. ಅವ್ರು ಹೋಗ್ತಾರೆ, ಮಕ್ಕಳು ಇದೆ ಅಂದಿದ್ದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಯಲ್ಲಿ ಅವರು ಅಷ್ಟೇ. ಟ್ರಿಪ್ಪಿಗೆ ಏನಲ್ಲ ಹೋಗಿದ್ವಿ? ಬಸ್ಸಲ್ಲಿ ಹೋಗಿದ್ವಿ ಫ್ರೆಂಡ್ಸ್. ಇವಾಗ ಕರೆಕ್ಟಾಗಿ ನಮ್ಮನೆ ಬಂತು. ನಾವು ಇಲ್ಲ ಇವಾಗ ಹೋಗ್ತಿದ್ದೆ. ಎಷ್ಟು ದಿನದಿಂದ? ಎಷ್ಟು ದಿನ ಒಂದು ವೀಡಿಯೋ ಮಾಡಾಕ್ತೆ ನಮ್ಮ ಲೇಔಟಲ್ಲಿ ಇರೋ ಫಾರೆಸ್ಟು. ಆಮೇಲೆ ಇದನ್ನ ಮಾಡಲೇ ಇಲ್ಲ, ಸೆಲ್ಫಿ ಸ್ಟಿಕ್ ಇಲ್ಲ. ಅದು ಫಾರೆಸ್ಟ್ ಇದೇ ಥರ ವೀಡಿಯೋ ರೀಲ್ಸ್ 2 ಮಾಡಿದ್ದೀನಿ, ಬ್ಲಾಗು ಮಾಡಿದ್ದೀನಿ. ಮಿನಿ ಬ್ಲಾಗ್ ನೆಕ್ಸ್ಟು ಇದು ನಾರ್ಮಲ್ ಶಾರ್ಟ್ ಅದರಲ್ಲೂ ಹಾಕಿದ್ದೀನಿ ನೋಡಿ. ಏನು ಮಚ್ಚ ಮೀನ್ಸ್ ಹಾಂ, ಮೀನ್ಸ್ ಮೀನುಗಳೆಲ್ಲ ಇನ್ನೂ ತಗೊಂಡಲ್ಲಪ್ಪ, ನಾವು ತಗೊಳ್ಳೋದಿಲ್ಲ. ಅವು ಅಯ್ಯೋ ಅಂದರೆ ನಮ್ಮ ಮನೆಗೆ ಕಷ್ಟ. ಸರಿ ಬೈ ಫ್ರೆಂಡ್ಸ್, ಬೈ ಕಣೋ. ನಮ್ಮ ಮನೆ ಹತ್ರ ಇವಾಗ ಕೊನೆಗೆ ನಮ್ಮ ಮನೆ ಹತ್ರ ಬರ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರ. ಇವಾಗ ನಡ್ಕೊಂಡು ನಮ್ಮ ಮನೆ ಹತ್ರ ಅಲ್ಲೇ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಡೌನಲ್ಲಿದ್ದೀನಿ. ಬನ್ನಿ ಹೋಗೋಣ ನಮ್ಮ ಮನೆಗೆ. ನಮ್ಮ ಮನೆ ಹತ್ರ ಬಂದಿದ್ದೀನಿ. ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಮ್ಮ ತಮ್ಮ ಗೇಟ್ ಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು. ಓಕೆ ಗೈಸ್, ಫೈನಲಿ ನಮ್ಮ ಮನೆ ಹತ್ರ ಬಂದಿದ್ದೀನಿ ನಾನು. ಇವಾಗ ನೋಡಿ ನಮ್ಮ ಮನೆಯಲ್ಲೇ ಇದ್ದೀನಿ. ಇವಾಗ ನಮ್ಮ ಮನೆ ಹತ್ರ ಬಂದು ಕೀಯಲ್ಲಿ ಇಟ್ಕೊಂಡು ಗೊತ್ತಿಲ್ಲ, ನನ್ನ ತಮ್ಮ ಲಾಕ್ ಮಾಡ್ಕೊಂಡು ಹೋಗೋದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ದೇವಸ್ಥಾನ ಮುಗಿಸ್ಕೊಂಡ್ಬಂದೆ. ನನ್ನ ಫ್ರೆಂಡು ಸಿಕ್ತ, ಸ್ಕೂಲ್ ಫ್ರೆಂಡು. ಸ್ವಲ್ಪ ಜಗಳ ನನಗೂ ಒಂದು ಅವಾಗವಾಗ ಅಷ್ಟೇ. ನಮ್ಮ ಸ್ಕೂಲಲ್ಲಿ ನಾವು ಮಾಡಿರೋ ಗಲಾಟೆಗಳೇ ಫೇಮಸ್ ಆಗಿಬಿಟ್ಟೈತೆ. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬರ್ತಾ ಇದ್ದೀನಿ. ಮನೆಗೆ ಊಟ ಮನೆ ಒಳಗೆ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಕೊನೆಗೂ ನಮ್ಮ ಮನೆಗೆ ಬಂದಿದ್ದೀನಿ ನಾನು. ನಮ್ಮ ಮನೆ ಹತ್ರ ಬಂದಿದ್ದೀನಿ. ಇವಾಗ ಒಳಗೆ ಹೋಗೋಣ ಬನ್ನಿ. ಒಳಗೆ ಕೂತ್ಕೋಣ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಮನೆ ಹತ್ರ ನಾನು ಬಂದಿದ್ದೀನಿ. ನನಗಂತೂ ಫುಲ್ಲು ಶೆಕೆ. ರೋಡಲ್ಲಿ ನೋಡ್ತಾ ಇರ್ಬೋದು ನೀವು, ವಿಡಿಯೋದಲ್ಲಿ ಕಾಣ್ತಿಲ್ಲ ಅಷ್ಟೇ, ಡಿಫ್ರೆಂಟು. ಓಕೆ ಗೈಸ್, ಇವತ್ತಿಗೆ ನನ್ನ ವಿಡಿಯೋ ಮುಗೀತು. ಇವಾಗ ನಾನು ನಾಷ್ಟ ಮಾಡಿ, ನಾನು ಸ್ವಲ್ಪ ರೆಸ್ಟ್ ತೊಗೊತೀನಿ. ನೀವು ನಾಷ್ಟ ಮಾಡಿ ರಾಘವೇಂದ್ರ ದಿವಸ ಇಲ್ಲೆಲ್ಲರೂ ಇದೆ, ಮಠದ ಹತ್ರ ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾನು ಕೊನೆಗೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ನಾಷ್ಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ, ಸಿ ಯು. ಈ ವಿಡಿಯೋ ಮಾತ್ರ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಬರಲೇಬೇಕು. ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟು ಮಾಡಿ ಫ್ರೆಂಡ್ಸ್, ಸಾಕು. ಓಕೆ ಫ್ರೆಂಡ್ಸ್, ಬಾಯ್. ಫೀಸ್ ಜಾಸ್ತಿ ಆಗೋದು. ನಾನು ಹೋಗ್ತಾ ಇದ್ದಲ್ಲ 25,000. 70ಗೆ 30 ಅಲ್ಲೇ ಮಾತಾಡೋದು. ವಯಸ್ಸಲ್ಲೇನು PUC ತನಕ ಮಾಡಿಬಿಟ್ಟವ್ರೆ. ಗ್ರೂಪಲ್ಲಿ ಬಂದೈತೆ ಮೆಸೇಜು. 50,000 ಗೊತ್ತಿಲ್ಲೇನು ಅಂದರೆ ಅಣ್ಣಂದಿರಿಗೆಲ್ಲ ಕೂಡ ಕೊಡೋದೆ. 1 to 10 ಅಂತ ಬರ್ತೈತೆ. ಆಮೇಲೆ PUC ಅನ್ನೋದು ಒಂದು ಬರ್ತೈತೆ. ಹೋದ ಸತಿನೇ 10 ಗಂಟೆ ಬಡ್ದಿತ್ತು. 10ಕ್ಕೆ ಯಾರು ಸೇರ್ಕೊಂಡಿರಲ್ಲ.
ಈ ಸತಿ ಏನೋ ಯು ಸಿ ತನಕ ಮಾಡೋ ಕ್ಲಾಸ್ ಇಲ್ಲೆಲ್ಲ ಬೋರ್ಡ್ ಹಾಕಿದ್ವೇನೋ ಗ್ರೂಪಲ್ಲಿ ಹೋಗಿ ನೋಡಪ್ಪ ಆಯ್ತು ಬಾ ಅಲ್ಲೇ ಬ್ಯಾನರ್ ಇತ್ತಲ್ಲ ನೋಡಪ್ಪ ಅಲ್ಲೇ ಬ್ಯಾನರ್ ಇತ್ತು ಬಾ ಕೊಡೆ ಬಿಡೋಣ ಎಲ್ಲಿಂದ ಎಲ್ಲಿ ತನಕ ನರ್ಸರಿ ಪ್ರೇಮ್ 15,000 ಹೈಸ್ಕೂಲ್ 25,000 ಎಲ್ಲ ಐತಪ್ಪ ಗ್ರೂಪಲ್ಲಿ ಬಂದಿತ್ತು ಬಾ ಗ್ರೂಪ್ ಗ್ರೂಪಲ್ಲೇ ಫಸ್ಟ್ ನೋಡ್ಬೇಕು ಅಡ್ಮಿಷನ್ ಫ್ರೆಂಡ್ಸ್ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಹೋಗ್ತಾರೆ ಊಟ ತೊಗೊಂಡು ಹೋಯ್ತದೆ 30 ರೂಪಾಯಿ ಅಲ್ವಾ ಇವಾಗ ಅಲ್ಲಿ ಅಂಗಡೀಲಿ 2 ಇಡ್ಲಿ ಒಂದು ಇಡ್ಲಿ 15 ಅದೆಲ್ಲ ಪಲಾವು ಮುಂಚೆ 20 ರೂಪಾಯಿ ಆಯಿತು ಫ್ರೆಂಡ್ಸ್ ರೇವನ್ ಹೋಟ್ಲಲ್ಲಿ 25 ಆಯಿತು 20 ರೂಪಾಯಿ ಲಾಭ ಆಯಿತು 5 ರೂಪಾಯಿ ಜಾಸ್ತಿ ಮಾಡಿದ್ರು 5 ರೂಪಾಯಿದು ಸ್ವಲ್ಪ ಜಾಸ್ತಿ ಆಯಿತು ಇವಾಗ 30 ರುಪೀಸ್ ಮಾಡೋ ಫ್ರೆಂಡ್ಸ್ ಲಾಸ್ಟ್ 50 100 ಜಾಸ್ತಿ ಹಾಂ ಹ್ಞೂ ಕೊಡೋ ಯೂಟ್ಯೂಬಲ್ಲಿ ಇವಾಗ ಮಾಡ್ತಾಯಿದ್ದೀನಿ ಹೆಸ್ರೇನು ಕ್ರೇಜಿ ಬಾಯ್ ಫ್ರೆಂಡ್ಸ್ ಕ್ರೇಜಿ ಬಾಯ್ ಅಂತ ಹೊಡಿದ್ರೆ ನನ್ನ ಐಡಿ ಬರುತ್ತೆ ಅಲ್ಲೇ ನೋಡ್ಬೇಕಾದ್ರೆ ಐಡಿಯಾ ಸಿಕ್ಕಲ್ಲ